ನನ್ನ ಮಕ್ಕಳು ಸೀರಿಯಲ್. ಕೌಸಲ್ಯಗೆ ಪುಟ್ಟಕ್ಕ ಕಪಾಳ ಮೋಕ್ಷ. ಏನಾದರೂ ಬುದ್ಧಿ ಕಲಿಯುತ್ತಾಳೆ. ಸಹನ ತಿನ್ನು ಅನ್ನಕ್ಕೆ ವಿಷ ಬೆರೆಸಿದ ಕಿರಾತಕಿ ಕೌಸಲ್ಯ. ತನ್ನ ಅಳಿಯನ ಜೊತೆ ಸೇರಿಕೊಂಡು ತಾನು ಏನು ಕೆಲಸ ಮಾಡುತ್ತಿದ್ದೇನೆ ಅನ್ನೋ ಪರಿಜ್ಞಾನವೇ ಇಲ್ಲದೆ ತನ್ನ ಸೊಸೆ ಜೀವನವನ್ನು ತೆಗೆದು ಬಿಡಲು ಹುನ್ನಾರ ಮಾಡುತ್ತಿದ್ದಾಳೆ. ಆದರೆ ಸಹನ ಅದೃಷ್ಟ ಚೆನ್ನಾಗಿತ್ತು. ಹಾಗೆ ಕೊಂಚದ ಬೇರೆ ಮಾತುಗಳನ್ನು ಹೇಳುತ್ತಾಳೆ. ಪುಟ್ಟಕ್ಕ ವಿಷಯ ಮುಟ್ಟುತ್ತದೆ. ಪುಟ್ಟಕ್ಕ ತನ್ನ ಮಗಳಿಗೆ ಹೀಗೆ ಆಗಬಾರ್ದಲ್ಲ ಎಂದು ಶಾಕ್ ಆಗುತ್ತಾಳೆ. ಏನು ಮಾಡಬೇಕು ಎಂದು ತಿಳಿದೆ ಮಾಡುತ್ತಿರುವಾಗ ಕೆಲಸ ಬಿಟ್ಟು ಮಗಳನ್ನು ನೋಡಲು ಆಸ್ಪತ್ರೆಗೆ ಬರುತ್ತಾಳೆ. ಕಂಟಿಗೆ ವಸು ಕರೆ ಮಾಡಿ ಎಲ್ಲ ವಿಚಾರವನ್ನು ಹೇಳುತ್ತಾಳೆ. ಅಲ್ಲಿಯೇ ಇದ್ದ ಸ್ನೇಹ ಕಂಟಿ ಮಾತುಗಳನ್ನು ಕೇಳಿಸಿಕೊಂಡು ಶಾಕ್ಗೆ ಒಳಗಾಗುತ್ತಾನೆ. ಏನು ಮಾಡಬೇಕು ಎಂದು ತಿಳಿಯದೆ ಅಕ್ಕನನ್ನು ನೋಡಲು ಆಕೆ ಕೂಡ ಆಸ್ಪತ್ರೆಗೆ ಧಾವಿಸಿ ಬರುತ್ತಾಳೆ. ಅದೇನೋ ಸಹನ ಬದುಕಿ ಉಳಿಯುತ್ತಾಳೆ. ತನ್ನ ತಾಯಿಯನ್ನು ನೋಡಿದ ಸಹನಾಗೆ ದುಃಖವು ಮಳಿಸಿ ಬರುತ್ತದೆ. ಏನೇ ಕಷ್ಟ ಬಂದರೂ ಅಮ್ಮನ ಬಳಿ ಸಹನ ಹೇಳಿಕೊಳ್ಳುತ್ತಾ ಇರಲಿಲ್ಲ. ಆದರೆ ಇದೀಗ ತನ್ನ ತಾಯಿಯ ಬಳಿ ಎಲ್ಲ ವಿಚಾರ ಹೇಳುತ್ತಾಳೆ. ಊಟಕ್ಕೆ ವಿಷ ಅತ್ತೆ ಹಾಕಿದ್ದರು ಅಮ್ಮ ಎಂದಾಗ ಪುಟ್ಟಕ್ಕಗೆ ಸಿಡಿಲು ಬಡಿದ ಹಾಗೆ ಆಗುತ್ತದೆ. ಬಂಗಾರಮ್ಮ ಕೂಡ ಅದೇ ಸಮಯಕ್ಕೆ ಪುಟ್ಟಕ್ಕನ ಬಳಿ ಎಲ್ಲ ವಿಚಾರಣೆ ಕೇಳುತ್ತಾರೆ. ನೋವಿನಲ್ಲಿರುವ ಪುಟ್ಟಕ್ಕ ಕೌಸಲ್ಯಳ ಹಣೆ ಬರ ಆಚಾರ ಬಂಗಾರಮ್ಮ ಕೂಡ ತಿಳಿದು ಹೋಗುತ್ತದೆ. ಸಹನನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಆಕೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪುಟ್ಟಕ್ಕ ಕೌಸಲ್ಯ ಅಳಿಯನಿಗೆ ಸಹನ ಮನೆಯವರೆಲ್ಲ ಬರುವುದನ್ನು ನೋಡಿ ಆತಂಕವಾಗುತ್ತದೆ. ರಾಜಿ ಮಾತು ಕೇಳಿ ಹಾರಾಡುತ್ತಿರುವ ಕೌಸಲ್ಯ ಈ ವಿಚಾರ ಅತ್ತೆಯ ಬಳಿ ಹೇಳಿಕೊಂಡಾಗ ಏನು ಆಗಲ್ಲ, ನಮ್ಮ ಸಪೋರ್ಟ್ಗೆ ರಾಜಿ ಇರುತ್ತಾರೆ. ಆ ಪುಟ್ಟಕ್ಕನನ್ನು ರಾಜಿ ವಿಚಾರಿಸಿಕೊಳ್ಳುತ್ತಾರೆ. ಇನ್ನು ನನ್ನಿಂದ ಏನು ಸಾಧ್ಯವೇ ಇಲ್ಲ ಎಂದು ಮನದಲ್ಲಿ ಅಂದುಕೊಂಡು ಬಾಳಗತ್ತಿನಲ್ಲಿ ಕುಳಿತುಕೊಂಡು ಇರುತ್ತಾಳೆ. ಸಹನ ಮನೆಯವರಲ್ಲೇ ಕೌಸಲ್ಯ ಮನೆಗೆ ಬರುತ್ತಾರೆ. ಕೌಸಲ್ಯ ಅವರನ್ನೆಲ್ಲ ನೋಡಿ ಏನು ಇಲ್ಲಿಗೆ ಕೂಡ ನಾಟಕ ಮಾಡಲು ಬಂದ್ರ, ನಾನು ಮಾತ್ರ ಇದಕ್ಕೆಲ್ಲ ಸೊಪ್ಪು ಹಾಕುವುದಿಲ್ಲ ಎಂದಾಗ ಸಹನ ತಾಯಿಯ ಬಳಿ ಮಾತನಾಡುತ್ತಾಳೆ. ಚಿತ್ರ ಗಂಡನಿಗೆ ಕಂಟಿ ಕಪಾಳ ಮೋಕ್ಷ. ಅತ್ತೆ ನನಗೆ ಬಹಳ ಟಾರ್ಚರ್ ಕೊಡುತ್ತಾರೆ. ಅನ್ನ ಬಾರದ ಮಾತುಗಳಿಂದ ನನ್ನ ನಿಂದನೆ ಮಾಡಿದ್ದಾರೆ. ಹಾಗೆ ನನ್ನ ಚಿನ್ನವನ್ನು ತೆಗೆದುಕೊಂಡು ನಕಲಿ ಈ ಚಿನ್ನವನ್ನು ಕೊಟ್ಟಿದ್ದರು. ಆದರೆ ಗಂಡ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನನ್ನ ಜೊತೆ ಬಹಳ ಕೆಟ್ಟದಾಗಿ ನಡೆದುಕೊಂಡಿದ್ದರು ಎಂದು ಹೇಳಿದಾಗ ಕಂಟಿಗೆ ಸಿಟ್ಟು ಬಂದು ಚಿತ್ರಳ ಗಂಡನ ಕೆನೆಗೆ 2 ಬಾರಿಸುತ್ತಾನೆ. ಸಹನಾಗೆ ನಡತೆ ಕೆಟ್ಟವಳು ಎಂದ ಅತ್ತೆ. ಕೌಸಲ್ಯ ಮಾತ್ರ ಸಹನಳದ್ದು ತಪ್ಪು, ಆಕೆ ನಡತೆ ಕೆಟ್ಟವಳು. ಕಾಳಿ ಯಾವತ್ತು ಇವಳಿಗೆ ಕರೆ ಮಾಡುತ್ತಾ ಇರುತ್ತಾನೆ, ನಿನಗೆ ಗೊತ್ತಾ? ಆಗಾಗ ಸಹನ ಕಾಳಿನ ಕರೆದುಕೊಂಡು ಬಂದು ಚಲಾಟ ಆಡುತ್ತಾ ಇರುತ್ತಾಳೆ ಎಂದಾಗ ಎಲ್ಲರೂ ಗರಂ ಆಗುತ್ತಾರೆ. ಪುಟ್ಟಕ್ಕ ಅವರನ್ನೆಲ್ಲರೂ ತಡೆಯುತ್ತಾಳೆ. ಆದರೂ ಕೌಸಲ್ಯ ಸುಮ್ಮನಾಗಲ್ಲ. ಕೊನೆಯ ಆಕೆ ಕಪಾಳ ಹೊಡೆಯುತ್ತಾಳೆ. ಪುಟ್ಟಕ್ಕ ಕೌಸಲ್ಯ ಶಾಕ್ ಆಗುತ್ತಾಳೆ. ಆದರೆ ಪುಟ್ಟಕ್ಕ ತನ್ನ ಮಗಳ ಜೀವನ ಹೀಗೆ ಆಯ್ತಲ್ಲ ಎಂದು ಬಹಳ ನೋವಿದೆ. ಇನ್ನಾದರೂ ಕೌಸಲ್ಯಗೆ ತಪ್ಪದರೂ ಅರ್ಥವಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.